ರೂಮಿಗೆ ಬಂದ ತಕ್ಷಣ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಕುತ್ಕೊಂಡಿದ್ದೀನಿ. ಯಾಕೋ 10 ಗಂಟೆಗೆ ಲೇಟಾಗಿ ಬಂದರೂ ಕೂಡ ಬೇಗ ಮಲ್ಕೊಳ್ಳೋದಕ್ಕೆ ಮನಸ್ಸು ಬರಲಿಲ್ಲ. ಬಿಕಾಸ್ ಅದೇ ಮೈಂಡ್‌ಸೆಟ್ಟಲ್ಲಿ ಇದ್ದೆ ನಾನು. ಕಿಮ್ಮನೆ ರಿಸಾರ್ಟ್‌ನ ನೋಡಿದಂಥದ್ದು, ಮತ್ತೆ ಅಲ್ಲಿಗೆ ಒಂದಷ್ಟು ಆಗಿರುವಂಥದ್ದು. ಸೊ ಜಯಂತ್ ನಾನು ಬಾಳೆಹಣ್ಣು ತಿನ್ಕೊಂತ ಕುತ್ಕೊಂಡು ಆಲ್ರೆಡಿ ಮಿಂಚು ಮಲ್ಕೊಂಡ್ಬಿಟ್ಟಿದ್ಲು. ಬಿಕಾಸ್ ಇವತ್ತು ಇಡೀ ದಿನ ಮಲ್ಕೊಂಡಿಲ್ವಲ್ಲ, 9:30ಗೆ ಆಲ್ರೆಡಿ ಆಟೋದಲ್ಲಿ ಬರುವಾಗಲೇ ಮಲ್ಕೊಂಡಿದ್ಲು. ಸೊ ನಾವಿಬ್ಬರು ಕುತ್ಕೊಂಡು ಇವಾಗ ಏನು ಮಾಡ್ತಿದ್ವಿ ಅಂದರೆ ಸ್ವಲ್ಪ ಕೆಲವೊಂದಷ್ಟು ಗಾಸಿಪ್ಸ್ಗಳನ್ನ ಮಾತಾಡ್ಕೊಂತ, ಫನ್ನಿ ಮೂಮೆಂಟ್ಸ್ನ ಎಂಜಾಯ್ ಮಾಡ್ಕೊತ ಫುಲ್ ಮಾತಾಡ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿಲಿ ಅಥವಾ ನಮ್ಮ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರ ಕಡೆಯಿಂದ ಎಲ್ಲ ಫೀಡ್ಬ್ಯಾಕ್ ಏನು ಗೊತ್ತಾ ನನಗಿರೋದು, ದಿವ್ಯ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾಪೇ ಮಾಡಲ್ಲ ಅಂತೇಳಿ. ಯಾವಾಗಲೂ ಅಲ್ಲ ಫ್ರೆಂಡ್ಸ್, ತುಂಬ ಖುಷಿಯಾಗಿದ್ದಾಗ ಮಾತ್ರ ಅಸ್ಸಲು ನನ್ನ ಬಾಯಿ ಸೈಲೆಂಟಾಗೇ ಇರಲ್ಲ, ಮಾತಾಡ್ತಾನೆ ಇರ್ತೀನಿ. ಅದರ್ವೈಸ್ ಏನಾದರೂ ಹರ್ಟ್ ಆಯಿತು ಬೇಜಾರಾಯಿತು ಅಂತಂದಾಗ ಕಂಪ್ಲೀಟಾಗಿ ಸೈಲೆಂಟ್ ಆಗಿರ್ತೀನಿ. ಖುಷಿಯಾಗಿದ್ದಾಗ ಯಾರು ಸಿಗಬೇಡಿ, ಅಲ್ಲಿ ಮುಗೀತು ಕತೆ ಅಂತ ಹೇಳ್ತಿರ್ತಾರೆ. ಯಾಕೆ ಅಂತಂದರೆ ನನಗೆ ಯಾವಾಗಲೂ ಲೈಫಲ್ಲಿ ನ್ಯೂ ಥಿಂಗ್ಸ್, ನ್ಯೂ ಪೀಪಲ್ಸ್, ನ್ಯೂ ಪ್ಲೇಸಸ್ ಇದನ್ನೆಲ್ಲ ಏನು ಎಕ್ಸ್ಪ್ಲೋರ್ ಮಾಡೋದು ಸಖತ್ ಇಷ್ಟ. ನನ್ನನ್ನು ನಾನು ಎಕ್ಸ್ಪ್ಲೋರ್ ಮಾಡೋದು ಕೂಡ ಅಷ್ಟೇ ಇಷ್ಟ. ಹಾಗಾಗಿ ಇಷ್ಟು ಹ್ಯಾಪಿ ಸೋಲಾಗಿರ್ತೀನಿ. ಅದೇನೇ ಆಗಿರಲಿ, ವಾಟ್ ಎವರ್ ಇಟ್ ಮೈ ಬಿ, ನನ್ನ ಸಿಚುವೇಶನ್ಸ್, ನನ್ನ ಮೈಂಡ್ ಸೆಟ್, ನನ್ನ ಪ್ರಾಬ್ಲಮ್ಸ್ ಏನೇ ಇರಲಿ. ಹಾಗೆ ಇನ್ನು ಅಷ್ಟು ಲೇಟ್ ಆಗಿದ್ರು ಕೂಡ ಮತ್ತೆ ಒಂದು 5 ಪೇಜ್ ಆದರೂ ಬುಕ್ ಓದಿ ಮಲ್ಕೋಬೇಕು ಅಂತೇಳಿ ಬುಕ್ ಓದಿ ಮಲ್ಕೊಂಡೆ. ಬೆಳಗ್ಗೆ 6 ಗಂಟೆಗೆ ಎಚ್ಚರ ಆಗ್ಬಿಡ್ತು. ಲೇಟಾಗಿ ಎದ್ದೇಳೋಣ ಅಂತ ಅಂದ್ಕೊಂಡ್ರೆ ಯಾಕೋ ಮನಸ್ಸು ಬರಲಿಲ್ಲ. ನಮ್ಮ ಮಿಂಚು ಕೂಡ 6 ಗಂಟೆಗೆ ಎದ್ದು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇನ್ನು ಜಯಂತ್ ಅವರು ಡ್ಯೂಟಿ ಸ್ಟಾರ್ಟ್ ಮಾಡಿಕೊಂಡ್ರು. ನಾನು ನಿಂಬೆಹಣ್ಣು ನೀರು ಕುಡಿತೀನಿ ಬೆಳಗ್ಗೆ ಅಂತ ಹೇಳಿ ಫಸ್ಟ್ ಅದನ್ನು ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದಾರೆ.